ವಿಕ್ರಮ ಆನೆ ಅಂತ. ಈ ಆನೆ ಕಾರ್ಯಾಚರಣೆಯಲ್ಲಿ ನಾನಿದ್ದೆ. ಆಮೇಲೆ ವೆಂಕಟೇಶ್ ಅಣ್ಣ ಇದಕ್ಕೆ ಶೂಟ್ ಮಾಡಿದ್ದು. ಆಮೇಲೆ ಚೆಟ್ಟಿಯಪ್ಪ ಡಾಕ್ಟ್ರ್ ಇದ್ದರು. ಇದು ಏಕದಂತ ಅಂತ. ಇದಕ್ಕೆ ದಂತನೂ ಒಂದೇ ಇರೋದು, ಕಣ್ಣು ಒಂದೇ ಇರೋದು. ಕೊನೆ ಕೆಡ್ಡದಲ್ಲಿ ಹಿಡಿದ ಆನೆ ಇದು. ಬಿಟ್ಟಾಗ ಬಹುಶಃ ಬಿದಿರು ಹೊಡೆದೋ ಇಲ್ಲ ಬೇರೆ ಆನೆ ಇದು ಮಾಡಿ 2 ಕಣ್ಣು ಹೋಗಿದೆ. ಈ ಆನೆಗೆ ಈಗ 2 ಕಣ್ಣಿಲ್ಲ. ಕೈ ಎತ್ತುತ್ತದೆ ಸ್ಮೆಲ್. ಆನೆ ಉಂಟಂದ್ರೆ ಆಗ್ಲೇ ಕೈ ಎತ್ತುತ್ತದೆ ಅದು ಎಲ್ಲ ಕಡೆ. ಗುಂಡಿ ಇದ್ರೆ ನೋಡ್ಕೊಂಡು ಗೊತ್ತಾಗುತ್ತೆ. ನಾವು ಈಗ 11 ಕ್ಯಾಂಪ್ ಕ್ಲೋಸ್ ಆಗಿ ಬಿಟ್ಟು ಬಿಡ್ತೀವಿ ತಗೊಂಡೋಗಿ. ಅದು ಮೇಯ್ಕೊಂಡು ಹೋಗಿ ಹಿಂಗೆ ಈ ಕಡೆ ಹೋಗಿ ಹಿಂಗೆ ಕೆರೆಯಲ್ಲಿ ನೀರೆಲ್ಲ ಕುಡ್ಕೊಂಡು ಈ ಕಡೆ ಬರ್ತದೆ. ಆಗ ನಾವು ಕರ್ಕೊಂಡು ನಾವು ಬರ್ತಾ ಇರ್ತೀವಿ. ಬರ್ತದೆ ಎಲ್ಲ ಸ್ಮೆಲ್ಲಲ್ಲಿ ಸರ್. ಹೊಡೆದಾಗ ಕಣ್ಣು 2 ಬಿಳಿ ಇದು. ನಾವು ಅದಕ್ಕೆ ಹೂ ಕೂರೋದು ಅಂತೀವಿ ನಮ್ಮಲ್ಲೆಲ್ಲ. ಹೂ ಕೂತಿತ್ತು. ಅದು ಬರೀ ವಾಸನೆಯಲ್ಲೇ ಹೀಗೆ ಹಿಡಿತಿತ್ತು. ಒಂದು ಆನೆ ಹಿಡಿದು ಅದು ಹಿಂದಿನ ದಿವಸ ನಾವು ನಿದ್ದಲ್ಲೇ ಬಂದು ನಮ್ಮ ನೋಡ್ದಂಗೆ ಹೋಯ್ತು. ಬರೀ ಸೊಂಡ್ಲ ಹಿಂಗೆ ಅಂತ ಇತ್ತು. ಮರದ ಮೇಲೆ ಕೂತವರಿಗೆಲ್ಲ ಹೀಗಂತು. ಮಾನ್ಯ ವೀಕ್ಷಕರೇ, ಇವತ್ತು ನಾವು ಹಾರಂಗಿಯಲ್ಲಿದ್ದೇವೆ. ಹಾರಂಗಿ ಅಂದ್ಕೊಳ್ಳೇನೆ ಹೊಸ ಆನೆ ಕ್ಯಾಂಪ್. ವಿಶೇಷ ಇಬ್ಬರಿದ್ದಾರೆ. ನಿಮ್ಗಂತೂ ಗೊತ್ತು, ಕರ್ನಾಟಕದ ಆನೆಗಳ ಸ್ಟಾರು ಅಂದ್ರೆ ವಿಕ್ರಮ್ ಗೌಡ್ರು. ಅದರೊಟ್ಟಿಗೆ ರಾಜ್ಯದ ಖ್ಯಾತ ಪತ್ರಕರ್ತರು. ಅದೆಲ್ಲದಕ್ಕಿಂತ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ 2013ರಿಂದ 2018ರವರೆಗೆ ಪತ್ರಿಕಾ ಸಲಹೆಗಾರದಂಥವರು. ಹಾಗೆ ಈಗಲೂ ಅವರು ಅದ್ಭುತವಾದ ಲೇಖನ ಬರೆಯುವಂಥ ನಮ್ಮ ಅಮೀನ್ ಮಟ್ಟು ಸರ್ ಇವತ್ತು ಇಲ್ಲಿ ಹಾರಂಗಿಗೆ ಬಂದಿದ್ರು. ಹೀಗಾಗಿ ಅವರಿಬ್ಬರನ್ನ ಒಂದ್ಸರಿ ಪರಿಚಯಿಸುವ ಅಂತ ಹೇಳಿ ಪರಿಚಯಿಸಿದ್ದು ಹಾರಂಗಿ ಕ್ಯಾಂಪಲ್ಲಿ. ವಿಕ್ರಮ ಆನೆ ಅಂತ. ಈ ಆನೆ ಕಾರ್ಯಾಚರಣೆಯಲ್ಲಿ ನಾನಿದ್ದೆ. ಆಮೇಲೆ ವೆಂಕಟೇಶ್ ಅಣ್ಣ ಇದಕ್ಕೆ ಶೂಟ್ ಮಾಡಿದ್ದು. ಆಮೇಲೆ ಚೆಟ್ಟಿಯಪ್ಪ ಡಾಕ್ಟ್ರ್ ಇದ್ದರು. ಆ ಸಮಯದಲ್ಲಿ ಒಟ್ಟಿಗೆ 6-7 ದಿಗ್ಗಜ ಆನೆಗಳನ್ನು ಹಿಡಿದರು. ದಿಗ್ಗಜ ಆನೆಗಳು ಅಂದರೆ ಆನೆಗಳ ಲೋಕದಲ್ಲಿ ಹೆಸರು ಮಾಡಿದ ಆನೆಗಳು. ವಿಕ್ರಮ, ಗಜೇಂದ್ರ, ಬಲರಾಮ, ಕೃಷ್ಣ, ಆಮೇಲೆ ಹರ್ಷ, ಭರತ. ಅದನ್ನು ಉಂಬ್ಳಿ ಬೆಟ್ಟದಲ್ಲಿ ಹಿಡಿದಿದ್ದು. ಈ ವಿಕ್ರಮ ಆನೆ ಹಿಡಿದು ಇದು ಎಲ್ಲ ತುಪ್ಸ್ಕೊಂಡು ಹೋಗಿ ಇದನ್ನು ಹುಡುಕಿ ಆಮೇಲೆ ಹಿಡಿದು. ಆದರೂ ನಾನು ಈ ಕಾರ್ಯಾಚರಣೆಯಲ್ಲಿದ್ದೆ. ಸೀನ್ ಇದ್ರದ್ದು ಎತ್ತಿಗೆ ಇಷ್ಟು ದಪ್ಪ ಇರಲಿಲ್ಲ. ಆದರೆ ಆನೆಗಳ ದೇಹ ರಚನೆ ಒಂದಕ್ಕಿಂತ ಒಂದು ಭಿನ್ನ ಆಗಿರ್ತದೆ. ಈ ಆನೆ ಬೆನ್ನು ನೋಡಿ ಒಂಟೆ ಥರ ಇದೆ. ಅದ್ರ ಜೊತೆಗೆ ನಾವು ಇತ್ತೀಚೆಗೆ ಏಕಲವ್ಯ ಹಿಡಿದುವಲ್ಲ ಮೂಡಿಗೆರೆಯಲ್ಲಿ 2-3 ಜನ ಸಾಯಿಸಿದ್ದು. ಅದೀಗ ನಮ್ಮ ಅರಮನೆಯಲ್ಲಿ ಈಗ ಹೋಗಿದೆ ಅರಮನೆಗೆ. ಅದ್ರ ಬೆನ್ನು ಇದೇ ಥರ. ಇದಕ್ಕಿಂತ ಹಿಂದೆ ಚನ್ನಗಿರಿಯಲ್ಲಿ 11 ಜನ ಸಾಯಿಸಿದ್ದು ಒಂದು ಆನೆ ಹಿಡಿದು. ಅದ್ರ ಬೆನ್ನು ಇದೇ ಥರ ಇತ್ತು. ಡುಬ್ಬ ಇತ್ತು ಒಂಟೆ ಥರದ್ದು. ಆದರೂ ಇದು ಆಮೇಲೆ ತಪ್ಪಿಸ್ಕೊಂಡು ಹೋಯ್ತು. ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅದನ್ನು ಹುಡುಕಿ ಲಾಸ್ಟಿಗೆ ಸಾಯಂಕಾಲ ಟೈಮ್ ಇದು ಸಿಕ್ತು. ಆದರೆ ಅವತ್ತಿಂದ ಇವತ್ತಿನ ಸೌಮ್ಯ ಸ್ವಭಾವ ಆನೆ, ಒಳ್ಳೆ ಆನೆ, ಯಾರಿಗೇನು ಮಾಡಿಲ್ಲ. ದುಬಾರಿಯಲ್ಲಿ ಇತ್ತಿದ್ದು ನಿಮ್ಗೆ ಗೊತ್ತಾ ಸರ್? ಇದು ದುಬಾರಿಯಲ್ಲಿ ಇದ್ದಿದ್ದು ಗೊತ್ತಿಲ್ಲ. ಇಲ್ಲ ಆನೆ ಚೌಕೂರು ಅಂತ ಎಲ್ಲ ಅಲ್ಲೊಂದು ಕಡೆ ಇತ್ತು ಅಂತ. ಆಮೇಲೆ ನಾನು ಕೊನೆಯದಾಗಿ ನೋಡಿದ್ದು 2-3 ವರ್ಷದಿಂದ ಒಂದು ಕಾರ್ಯಾಚರಣೆಗೆ ಬಂದಿದ್ದ ಇವನು ಬಾಣಾವರದ ಹತ್ರ ಮಾತಾಡ್ಸಿ ಬಂದಿದ್ದೆ. ಆಮೇಲೆ ನಂಗೆ ಸಿಕ್ಕಿಲ್ಲ. ಆದರೆ ಇಲ್ಲಿ ಉಂಟು ಅಂತ ಗೊತ್ತಾಗಿದ್ರೆ ನಾನು ಇಷ್ಟೊತ್ತಿಗೆ ಈಗ ಒಂದು ವಾರಕ್ಕೆ ಇಲ್ಲ 15 ದಿವಸಕ್ಕೆ ಒಂದೊಂದ್ಸತಿ ಬರ್ತಿದ್ದೆ. ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದ ಆನೆಗಳು ಈಗ 5-6 ಆನೆ ಈಗ ಅರಮನೆ ದಸರಾದಲ್ಲಿದ್ದಾವೆ. ಮೂಡಿಗೆರೆಯಲ್ಲಿ ನಾವು ಹಿಡಿದಿದ್ದು 1.5 ವರ್ಷದ ಹಿಂದೆ. ಅದು 2 ಸತಿ ನಮ್ಮ ಸಾಯ್ಸಕ್ಕೆ ಮಾಡಿತ್ತು. ಅದನ್ನ ಹಿಡಿಯೋಕ್ಕೆ ಹೋದಾಗ ನನ್ನ ವಸಂತನ್ನ ಮತ್ತು ವೆಂಕಟೇಶ್ ಅಣ್ಣನ ಆ ಆನೆನೂ ಆ ದಸರಕ್ಕೆ ಹೋಗಿದೆ. ಇದು ದಸರಕ್ಕೆ ಹೋಗ್ಬೇಕಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ಇದಕ್ಕೆ 60 ವರ್ಷ ಆಗಿರ್ಬೋದೇನೋ. ರಾಮ ಇದು ಈ ಭಾಗದಲ್ಲಿ ಹಿಡಿದಿದ್ದು. ಮತ್ತು ಅವೆರಡು ನಾವೇ ಹಿಡಿದವು. ಏನಿಲ್ಲಲ್ಲ. ಅಯ್ಯೋ ಹೌದಾ? ಅವೆರಡು ಆನೆಗಳು ನಮ್ಮಲ್ಲೇ ಈಶ್ವರ ಹತ್ರ ರಾಮ ಯಾವ್ದು ಸರ್ ಇದು ಆನೆ? ಏನಿದು ಪಾಪ ತುಂಬಾ ರಾಮ ಅಂತ. ಇದು ದುಬಾರೆ ಭಾಗದಲ್ಲಿ ಹಿಡ್ದಾನೆ. ಆದರೆ ನನಗೆ ಗೊತ್ತಿಲ್ಲ, ನಾನು ಇರಲೂ ಇಲ್ಲ. ಆದರೆ ದುಬಾರೆ ಭಾಗದಲ್ಲಿ ನಾವು ಇರಲ್ಲ. ಆದರೆ ಇದು ಹಿಡಿದಾಗ 1 ಕಣ್ಣಿತ್ತು. ಆಮೇಲೆ ಕಾಡಿಗೆ ಬಿಟ್ಟಾಗ ಬಹುಶಃ ಬಿದಿರು ಹೊಡೆದೋ ಇಲ್ಲ ಬೇರೆ ಆನೆ ಇದು ಮಾಡಿ 2 ಕಣ್ಣು ಹೋಗಿದೆ. ಈ ಆನೆಗೆ ಈಗ 2 ಕಣ್ಣಿಲ್ಲ. ಈ ಆನೆ ಭಾರಿ ಚಂದ ಸಾಕಿದ್ದಾರೆ. ಇದ್ರ ಮಾವತರುಗಳಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ. ಅವಾಗಲೇ ಒಂದು ಕ್ವಾರೆ ಹೋಗಿತ್ತಂತೆ. ಈಗ 1 ಕ್ವಾರೆ ಇದೆ. ಈಗ 60 ವರ್ಷ ದಾಟಿದೆ. ಇದು ಈಗ ರಿಟೈರ್ಡ್ ಆಗಿರೋ ಆನೆ. ಆದರೆ 2 ಕಣ್ಣು ಕಾಣಲ್ಲ. ಸುಂದರವಾಗಿದೆ, ಚೆನ್ನಾಗಿ ಸಾಕಿದ್ದಾರೆ. ನೋಡಿ, ಈ ಕಣ್ಣಿಲ್ಲದ ಆನೆ ಇದೆಯಲ್ಲ ರಾಮ, ಈ ರಾಮನ್ನ ಸಾಕಿ ಸಲುವಿ ಅದರ ಕಷ್ಟ
ಒಳ್ಳೆಯದು ಕೆಟ್ಟದ್ದು ನೋಡ್ಕೊತ ಇರೋದು ಮಂಜುನಾಥ್ ಅಂತ ಇವರು ಮಾವುತ ಭಾರಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ಅಲ್ಲಿ ನೋಡಿ ಅದು ಎಷ್ಟು ಕಣ್ಣಿಲ್ದಿದ್ರು ಅದನ್ನ ಎಷ್ಟು ದಷ್ಟಪುಷ್ಟವಾಗಿದೆ. ನಾನು ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಇದು ಹೇಗೆ ಮಾಡುತ್ತೆ ದೈನಂದಿನ? ನನಗೊಂದು ಹೇಳ್ಬೇಕು ನೀವು, ಬೇರೆ ಆನೆಗಳಿಗೂ ಈ ಆನೆಗೂ ಏನ್ ವ್ಯತ್ಯಾಸ? ಕಣ್ಣಿಲ್ಲ ಅಂದ್ರೆ ಹೇಗೆ ಇದ್ರದ್ದು ಎಲ್ಲ ಸ್ಮೆಲ್ಲಲ್ಲಿ ಸರ್, ಎಲ್ಲ ಸ್ಮೆಲ್ ಹೋಗೋದು ಬರೋದು, ಅಲ್ಲಿ ಪ್ರಾಣಿಗಳು ಇದೆಯಾ ಎಲ್ಲಿ ಅದು ಏಕೆ ಎಲ್ಲ ಸ್ಮೆಲ್ಲಲ್ಲಿ. ಸ್ಮೆಲ್ ಅಲ್ಲಿ ಪಕ್ಕದ ಆನೆ ಇದೆಯಾ ಇಲ್ವೋ, ಗುಂಡಿ ಇದೆ ಇಲ್ವೋ, ನೀರಿದೆ ಇಲ್ವೋ, ಜನಗಳು ಇದ್ದಾರ, ಬೇರೆ ಪ್ರಾಣಿಗಳಿದ್ದಾವ, ಎಲ್ಲ ಸ್ಮೆಲ್. ಅಲ್ಲಿದ್ರೆ ಆ ಜಾಗಕ್ಕೆ ಹೋಗೋದಿಲ್ಲ, ಬೇರೆ ಜಾಗ, ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗುತ್ತೆ ಅದು. ಎಲ್ಲ ಸ್ಮೆಲ್ಲಲ್ಲಿ ಅದು, ನಮ್ಮ ವಾಯ್ಸ್ ಮತ್ತೆ ಸ್ಮೆಲ್ಲಲ್ಲಿ ಇರ್ತದೆ ಅದು. ಈಗ ನೀವು ಅಲ್ಲಿ ಬರ್ತೀರಿ ಅಂದ್ರೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ, ನಾವು ನಡೆ ಸ್ಮೆಲ್ಲಲ್ಲಿ ಗೊತ್ತಾಗ ಕಂಡು ಹಿಡಿತದೆ ಯಾರು ಏನು ಅಂತ. ನಮ್ಮ ವಾಯ್ಸ್ ಕರೀತೀವಿ, ಮತ್ತೆ ಕರೆದಾಗ ವಾಯ್ಸ್ ಗೊತ್ತಾಗುತ್ತೆ ಅದಕ್ಕೆ. ಅದೇ ನಾವು ಬಿಟ್ಟು ಬೇರೆ ಕರೆ ಗೊಬ್ಬ ಬರಲ್ಲ ಅದು. ನಾವು ಇದು 2009 ಇರ್ತಿದ್ರು, ಇದ್ದಾಗ 2 ಜನ ಫಸ್ಟ್ ಮಾಡ್ತಾಯಿದ್ರು. ಅವರು ಬಿಟ್ಟುಬಿಟ್ರು, ಕಣ್ಣು ಇದಾದ್ಮೇಲೆ ಬಿಟ್ಟುಬಿಟ್ರು, ಮಾಡೋದಿಲ್ಲ ಅಂತ ಇತ್ತಿಲ್ಲ. ಆಗ ಮತ್ತೆ ಅವ್ರು ಮಾಡಲ್ಲ ಅಂದಾಗ ನನ್ನ ಕೊಟ್ಟರು ನಾವು ಮಾಡ್ತಿದ್ವಿ. ನಾವು ನನ್ನ ಹೆಸರು ಮಂಜುನಾಥ್ ಅಂತ, ಇನ್ನೊಬ್ಬರು ಕಾವಡಿ ಪನ್ನಪ್ಪ ಅಂತ. 2009 ಎಷ್ಟು ವರ್ಷ ಅವ್ರು ಮಾಡಿದ್ರು? ದುಬಾರೆ ಇದ್ದಾಗ ಒಂದಿತ್ತು. ಮತ್ತೆ ಅದು ಕಾಡಿಗೆ ಬಿಡ್ತಿದ್ರಲ್ಲ, ಆಗ ಪೊಲೀಸ್ ಎಲ್ಲ ಆದ್ಮೇಲೆ ಚೆನ್ನಾಗಿದ್ದಾಗ ಹೋಗಿ ಮೇಯ್ಕೊಂಡು ಕಾಡಿಗೆಲ್ಲ ಬರ್ತಿತ್ತು. ಆಗ ಆನೆಗಳಿಗೆ ಇರ್ತದಲ್ಲ ಸ್ಮೆಲ್ಲಿಗೆ ಇವು ಓಡಿತ್ತು. ಅದು ಆನೆಗಳು ಮದ ಟೈಮಲ್ಲಿ ಬರ್ತಾವಲ್ಲ ಜಗಳಕ್ಕೆ, ಇದು ಓಡಿ ಬರ್ತದಲ್ಲ, ಆಗ ಮರಕ್ಕೆ ಕಣ್ಣಿಗೆ ಗುದ್ದಿ ಕಣ್ಣು ಒಂದು ಇದಾಗ್ಬಿಟ್ಟು ಇನ್ನೊಂದು ಕಣ್ಣು ಹೋಗಿದೆ. ಆಗ ಅವರು ಮಾಡ್ತಿದ್ರು. ಮತ್ತೆ ಬೇರೆ ಬೇರೆ ಆನೆ ಹಿಡಿ ಬರ್ತಲ್ಲ, ಅವರು ಆನೆಗೆ ಸೇರ್ಕೊಂಡ್ರು. ಅದರಲ್ಲಿ ಇನ್ನೊಬ್ರು ದುಬಾರಲ್ಲಿ ಇದ್ದಾರೆ, ಅದು ಸೇರ್ಕೊಂಡಿದ್ರು. ಆಗ ಮತ್ತೆ ಅದು ಕಣ್ಣೇ ಇಲ್ಲಲ್ಲ ಸರ್, ಇಲ್ಲಿ ಮಾಡ್ತಿದ್ರು. ಆದರೂ ಸುಮಾರು ಹೊರಗಡೆ ಎಲ್ಲ ಬಂದು ನೋಡಿದ್ರು, ಅದು ಮತ್ತೆ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಹಂಗೆ ಅದಾದ್ಮೇಲೆ ಅದು ಕಣ್ಣಿಲ್ಲ ಅಂದ್ಮೇಲೆ ಇಲ್ಲ ಅದು ಮದ ಬರ್ತದೆ. ಮದ ಬಂದಾಗ ನಮ್ಗೆ ಗೊತ್ತಾಗ, ಮದ ಬಂದಾಗ ಇಲ್ಲಿ ತರೋದಿಲ್ಲ ನಾವು. ಅಲ್ಲೇ ಬೇರೆ ನಾವು ಕಟ್ಕೊಂಡು ಅಲ್ಲೇ ಊಟ ನೀರು ಸೊಪ್ಪು ಏನು ಬೇಕು ಅಲ್ಲೇ ನಾವು ಕೊಟ್ಬಿಡ್ತೀವಿ. ಮದ ಕಮ್ಮಿ ಆದಾಗ ಇಲ್ಲ ತಗೊಬರ್ತೀವಿ. ಇಲ್ಲ ಇನ್ನು ಯಾವ ಆನೆ ಹತ್ರ ಬಿಡಲ್ಲ. ಇಲ್ಲ ಇಲ್ಲಿ ಎಣ್ಣಾನೆ ಇಲ್ಲಲ್ಲ ಸರ್, ಇಲ್ಲಿ ಇಲ್ಲ ಒಂದು ಇಲ್ಲ ಸರ್. ಇಲ್ಲಿ ನಮ್ಮಲ್ಲಿ 6 ಆನೆ ಇದೆ. ಇದು ಇದಕ್ಕೆ 2ನೇ ವರ್ಷ ಸರ್. ಈಗ ಹಾರಂಗಿ ಕ್ಯಾಂಪ್ ಅಲ್ಲಿ ಮದ ಬಂದು ಒಂದು ಹೆಣ್ಣು ಆನೆನೂ ಸಾಕು. ಇಲ್ಲ ಮದಗಳು ಬಂದ್ರೆ ಏನ್ ಮಾಡ್ತಾರೆ? ಅದೇ ನಾ ಈಗ ಹೇಳಿದ್ನಲ್ಲ, ಅದೇ ತರ ಅಲ್ಲಿ ಒಂದು ಜಾಗ ತಗೊಂಡಾಗ ಕಟ್ಟಿ ಹಾಕ್ಬಿಟ್ಟು ಅಲ್ಲೇ ಎಲ್ಲ ಕೊಟ್ಟು ಅದು ಕಮ್ಮಿ ಆಗ್ತದೆ. ಇದು 68 ಏಜು. ಇನ್ನೊಂದು ದಂತ ಎಲ್ಲಿ ಕಳ್ಕೊಂಡು? ಅದು ನಾವು ಹಿಡಿಯೋಕ್ಕಿಂತ ಮುಂಚೆ ಹೋಗಿತ್ತು ಸರ್. ಇದು ಚಿಕ್ಕದಲ್ಲಿ ಹೋಗಿತ್ತಾ ದೊಡ್ಡದ್ರಲ್ಲಿ ಹೋಗಿತ್ತಾ ಏನಾಗಿತ್ತ ಗೊತ್ತಿಲ್ಲ. ಈಗ ತಿನ್ನುವುದು ಊಟ ಎಲ್ಲ ಚೆನ್ನಾಗಿ ತಿನ್ನುತ್ತೆ ಎಲ್ಲ. ಯಾವತ್ತಾದ್ರೂ ಹಾದಿ ತಪ್ಪಿತ್ತು? ಇಲ್ಲ ಆ ತರ ಇದ್ದವರೆಗಿಲ್ಲ. ಅಂದ್ರೆ ಆನೆ ಹತ್ರ ಆನೆ ಪ್ರತಿಯೊಂದನ್ನು ತನ್ನ ಗ್ರಹಿಸುವ ಶಕ್ತಿಯಿಂದನೇ ಮಾಡುತ್ತೆ. ಹೌದು ಸರ್. ಕಣ್ಣಿಲ್ಲದ ಆನೆಗಳು ಬೇರೆ ಎಲ್ಲಾದ್ರೂ ಕ್ಯಾಂಪ್ ಅಲ್ಲಿ ಗೊತ್ತಿರುತ್ತೆ? ಸಕ್ರೆಬೈಲಲ್ಲಿದೆ. ನಾವು 5 ವರ್ಷದ ಹಿಂದೆ ನಾವೊಂದು ಒಡೂರ್ ಹತ್ರ ಒಂದು ಆನೆ ಹಿಡಿದು, ಅದು ಹಿಂದಿನ ದಿವಸ ನಾವು ನಿದ್ದಲ್ಲೇ ಬಂದು ನಮ್ಮ ನೋಡ್ದಂಗೆ ಹೋಯ್ತು. ಬರೀ ಸೊಂಡ್ಲ ಹಿಂಗೆ ಅಂತ ಇತ್ತು. ಮರದ ಮೇಲೆ ಕೂತವರಿಗೆಲ್ಲ ಹೀಗಂತು. ನಾನು ಮತ್ತೆ ಎಲ್ಲ ಓಡಿರು, ನಾನು ಓಡೋಕೆ ರೆಡಿಯಾಗಿದ್ದೆ, ಆದರೆ ಓಡಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಹೊಡೆದಾಗ ಕಣ್ಣು 2 ಬಿಳಿ, ಇದು ನಾವು ಅದಕ್ಕೆ ಹೂ ಕೂರೋದು ಅಂತೀವಿ ನಮ್ಮಲ್ಲೆಲ್ಲ, ಹೂ ಕೂತಿತ್ತು. ಅದು ಬರೀ ವಾಸನೆಯಲ್ಲೇ ಹೀಗೆ ಹಿಡಿತಿತ್ತು. ಅದು ನಾನು ಈಗ ಈ ಸರಿ ಜೂನ್ ತಿಂಗಳಲ್ಲಿ ಹೋಗಿ ನಾನು ಅದು ನೋಡ್ಕೊಂಬಂದೆ. ಸಕ್ರೆಬೈಲಲ್ಲಿ ಕೇಶವ ಅಂತ ಹೆಸರಿಟ್ಟಾರೆ. ನಾನು ಅಲ್ಲಿ ಮಾತರೆಲ್ಲ ಕೇಳಿದೆ, ಭಾರಿ ಪಾಪದಾನೆ ಸರ್, ಯಾರು ಏನು ಮಾಡಲ್ಲ, ನಾವು ಹೇಳ್ದಂಗೆ ಕೇಳುತ್ತೆ, ಕಾಡಿಗೆ ಬಿಡ್ತೀವಿ ಅಂತ. ಅದಕ್ಕೊಂದು 35ರಿಂದ 40 ವರ್ಷ ಆಗಿರ್ಬೋದು. ನಾವು ಹಿಡ್ದೆ 5 ವರ್ಷ ಆಯಿತು. ಅದಕ್ಕೆ 2 ಕಣ್ಣು ಹೋಗಿದೆ. ಅದು ಬಹುಶಃ ಪಟಾಕಿ ಹಾಕಿ ಅಪಾರ್ಟ್ಮೆಂಟರಾಗಲಿ ಇಲ್ಲ ಹಳ್ಳಿಯರು ಓಡಿಸ್ತಾ ಇರ್ಬೇಕಾದ್ರೆ ಯಾವುದೋ ಕಡ್ಡಿಗಳು ಹೊಡೆದಿರೋದು ಅನ್ನಿಸ್ತದೆ. ಯಾಕೆ 2 ಕಣ್ಣು ಇಷ್ಟು ವೈಟಾಗಿ ಹೋಗಿದೆ. ಕಣ್ಣಿರುವ ಆನೆಗೆ ಕಣ್ಣಿರ್ಲಾರ್ದ ಆನೆಗೆ ಏನು ವ್ಯತ್ಯಾಸ? ಕಣ್ಣಿರೋದು ಅಂತೇಳಿ ಎಲ್ಲ ಸೇಮ್ ಇರುತ್ತದೆ ಅಂತ, ಎಲ್ಲ ಸ್ಮೆಲ್ಲಲ್ಲಿ. ಅಂದರೆ ಇವಕ್ಕೆ ಕಣ್ಣು ಕಾಣೋದಿಲ್ಲ, ಜಾಸ್ತಿ ಹೋಗೋದು ಫೈಟಿಂಗ್ ಮಾಡೋದು ಅದು ಮಾಡೋಕ್ಕೆಲ್ಲ ಆಗೋದಿಲ್ಲ, ಕಣ್ಣು ಕಾಣೋದಿಲ್ಲಲ್ಲ. ಕಣ್ಣಿದ್ದ ಆನೆಗಳು ಇದಕ್ಕೆ ಏನಾದರೂ ತೊಂದರೆ ಕೊಡುತ್ತಾ? ಇಲ್ಲ ಅಲ್ಲ, ಕಣ್ಣಿಲ್ಲ ಅಂತ ಒಂದು ಸ್ವಲ್ಪ ಅದನ್ನು ಪ್ರೀತಿನ ನೋಡುತ್ತಾ ಅದು ಅವಳಿಗೆ ಗೊತ್ತಾಗುತ್ತೆ ಏನಾದ್ರು ಗೊತ್ತಾಗುತ್ತೆ? ಇಲ್ಲ
ಗೊತ್ತಾಗುದಿಲ್ಲ. 68 ನೀವು ಇದೆಷ್ಟು ವರ್ಷ ಆಯ್ತು ಮಾತರಾಗಿ? ನಾವು ಅದೇ ಅವರು ಬಿಟ್ಟಾದ್ಮೇಲೆ ನಾವು ಇದಕ್ಕೆ ಸೇರ್ಕೊಂಡಿದ್ದು. ಒಂದು 10 ವರ್ಷ ಆಯ್ತಾ? ಆಗಿತ್ತು ಸರ್, 10 ವರ್ಷ ಆಯ್ತು. 10 ವರ್ಷದಿಂದ ಮಾತರಾಗಿ. ಅಂದ್ರೆ ಇದಕ್ಕೆ ನಮ್ಗೆ ಕೊಟ್ಟಿದ್ದೆ ಅಂತ ಹೇಳಿದ್ರೆ, ಇದು ಆನೆಗೆ ಕಣ್ಣು ಸ್ವಲ್ಪ ಡ್ಯಾಮೇಜ್ ಎಲ್ಲ ಆದ್ಮೇಲೆ ಅವರು ಬೇರೆ ಬೇರೆ ಆನೆ ಸೇರ್ಕೊಂಡಾಗ ನಮ್ಮೂರ ಅಧಿಕಾರಿ ಅಂದ್ರೆ ಇದರಲ್ಲಿ ಎಲ್ಲರನ್ನ ಕೇಳಿದಾಗ ನಾವು ಕಣ್ಣು ಕಾಣಲ್ಲಿ ನಾವು ಯಾರು ಮಾಡಲ್ಲ ಅಂದ್ರೆ, ಆಗ ನಮ್ಮನ್ನ ಕರ್ದೊಟ್ಟು ಇದ್ರಲ್ಲಿ ನೀವು ಮಾಡೋರು ಯಾರು ಮಾಡೋಕ್ಕಿಲ್ಲ ಅಂತ ಅಂದಾಗ ನಾವು ಇದು ಕೊಟ್ಟು ನಾವು ಮಾಡ್ಕೊಂಡಿದ್ದೀವಿ. ಇವತ್ತು ರಾತ್ರಿ ಓಡಾಡುತ್ತೆ? ಹಾಂ, ಓಡಾಡುತ್ತೆ, ತೊಂದರೆ ಎಲ್ಲ ಸ್ಮೆಲ್ ಎಲ್ಲ ಹಗಲು ಅಲ್ಲ ಎಲ್ಲ ಕಡೆ ಎಲ್ಲ ಕಡೆ ಗುಂಡಿ ಇದ್ರೆ ನೋಡ್ಕೊಂಡು. ಹಾಂ, ಗೊತ್ತಾಗುತ್ತೆ. ನಾವು ಈಗ 11 ಗಂಟೆ ಕ್ಯಾಂಪ್ ಕ್ಲೋಸ್ ಆಗಿ ಬಿಟ್ಟು ಬಿಡ್ತೀವಿ ತಗೊಂಡೋಗಿ. ಅದೇ ಮೇಯ್ಕೊಂಡು ಹೋಗಿ ಹಿಂಗೆ ಈ ಕಡೆ ಹೋಗಿ ಹಿಂಗೆ ಕೆರೆಯಲ್ಲಿ ನೀರೆಲ್ಲ ಕುಡ್ಕೊಂಡು ಈ ಕಡೆ ಬರ್ತದೆ. ಆವಾಗ ನಾವು ಕರ್ಕೊಂಡು ನಾವು ಬರ್ತಾ ಇರ್ತೀವಿ. ಬರ್ತದೆ ಎಲ್ಲ ಸ್ಮೆಲ್ಲಲ್ಲಿ ಸರ್, ಎಲ್ಲ ಸ್ಮೆಲ್. ಆನೆ ಅಕ್ಕಪಕ್ಕ ಬಂದ್ರೆ ಗೊತ್ತಾಗ್ಬಿಡುತ್ತೆ. ಕೈ ಎತ್ತುತ್ತದೆ ಸ್ಮೆಲ್. ಆನೆ ಉಂಟಂದ್ರೆ ಆಗ್ಲೇ ಕೈ ಎತ್ತುತ್ತದೆ ಅದು, ಮತ್ತೆ ಆ ಕಡೆ ಹೋಗೋದಿಲ್ಲ. ಒಂದು ನೋಡ್ತೀರಾ, ಎಲ್ಲಾವುದು ಬ್ಯಾರಿಕೇಡ್ ಆಚೆ ಇದಾವೆ ಆನೆಗಳು, ಇದು ಒಂದು ಮಾತ್ರ ಸೊಳ್ಳು ಇಲ್ಲೇ ಇಟ್ಕೊಂಡಿದೆ. ಹೌದು, ಕಾರಣ ಎಲ್ಲ ಸ್ಮೆಲ್ ಅದು ಊಟ. ನಿಮ್ ಪಕ್ಕದಲ್ಲಿ ಒಂದು ಆನೆ ಇದೆ, ಅದಕ್ಕೂ ಒಂಟಿ ಕೋರೆ ಇದೆ ಅಲ್ಲ? ಅದು ಒಂದು ಕಣ್ ಕಾಣ್ತದೆ. ಇದು 2 ಇಲ್ಲ, ಇದಕ್ಕೆ ಒಂದಿಲ್ಲ. ಇದು ಈ ಆನೆ ಇದು ಏಕದಂತ. ಎಲ್ಲಿ ಹಿಡಿದಿದ್ದು? ಇದು ಆ ಕಡೆ ಮೂರ್ಕಲ್ಲು ಆ ಕಡೆ ಹಳೇದು, ಅದು ಎಲ್ಲ ಹಳೆ ಆನೆ. ಹೌದು. ಮೂರ್ಕಲ್ಲಿಗೆ ಈ ತಿತಿಮತಿ ಫಾರೆಸ್ಟಿಂದ ಹಿಡಿದು HD ಕೋಟೆಯಿಂದ ಬರುತ್ತಾ? ಚಕ್ರ ಅಂತ ಹೇಳಿದ್ರೆ ಒಂದು ಕಣ್ಣಿನ ಇನ್ನೊಂದು ಆನೆ ಇದೆ ನಿಮ್ಗೆ. ಒಂದು ಪಕ್ಕದಲ್ಲಿ ನೋಡಿದ್ರೆ 2 ಕಣ್ಣು ಕಾಣ್ತಾ ಇರಲಿಲ್ಲ, ಇನ್ನೊಂದರಲ್ಲಿ ಒಂದೇ ಕಣ್ಣು ಕಾಣ್ತಾ ಇದೆ. ಏನ್ ಸರ್ ಕಥೆ ಇದು? ಇದು ಏಕದಂತ ಅಂತ. ಇದಕ್ಕೆ ದಂತನೂ ಒಂದೇ ಇರೋದು, ಕಣ್ಣು ಒಂದೇ ಇರೋದು. ಇದು ಸುಮಾರು 50-60 ವರ್ಷದ ಆನೆ. ಇದು ಮೂರ್ಕಲ್ ಅಂತ ಅಲ್ಲಿ ಬಹುಶಃ ಕೊನೆ ಕೆಡ್ಡದಲ್ಲಿ ಹಿಡಿದ ಆನೆ ಇದು. ಕೆಡ್ಡ ಆವತ್ತಿಂದ ಆಮೇಲೆ ಟೆಕ್ನಾಲಜಿ ಜಾಸ್ತಿ ಆದಂಗೂ ಆಮೇಲೆ ಡಾಟ್ ಮಾಡೋದು ಆ ರೀತಿ ಮಾಡಿದರು. ಅದು ನಿಂತೋಯ್ತು. ಇದು ಕೊನೆಯ ಆನೆ, ಭಾರಿ ಸೌಮ್ಯ ಸ್ವಭಾವದ ಆನೆ. ಇದಕ್ಕೆ ಒಂದು ಕಣ್ಣಿಲ್ಲ. ಇದು ಬಹುಶಃ ದುಬಾರಲ್ಲಿತ್ತು ಅಂತ ಕಾಣ್ತದೆ. ದುಬಾರಲ್ಲಿತ್ತು. ಈಗ 12 ಆನೆಗೆ ಮೇಲೆ ಇಡಬಾರ್ದು ಅಂತ ಹೇಳಿ ಯಾವಾಗ ಆದೇಶ ಬಂತು ಆವಾಗ ಇಲ್ಲಿ ಹೊಸದೊಂದು ಕ್ಯಾಂಪ್ ಮಾಡಿದರು. ಅದು ಒಳ್ಳೆಯದಾಯಿತು. ಇಲ್ಲಿ ಒಳ್ಳೆ ಸುಂದರವಾದ ವಾತಾವರಣ. ಆಮೇಲೆ ಇಲ್ಲಿ ಇವರೆಲ್ಲ ಇದರ ಸಿಬ್ಬಂದಿಗಳೆಲ್ಲ ನಾನು ನೋಡ್ತೀನಲ್ಲ, ಆನೆಗಳು ಭಾರಿ ಚಂದ ಇಟ್ಕೊಂಡಿದ್ದಾರೆ. ಈ ಕ್ಯಾಂಪಿನ ಹಾರಂಗಿದು ಇದು ತುಂಬಾ ಸರಿ ಕೇಳ್ಪಟ್ಟಿದೆ. ಇಲ್ಲಿ ನದಿ ಪಕ್ಕನೇ ಇರೋದ್ರಿಂದ ತುಂಬಾ ಆನೆಗೆ ಚಳಿ ಆಗತ್ತೆ ಅಂತ ಹೇಳಿ. ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಬಿಸಿ ಆಗುತ್ತೆ, ಬೇಸಿಗೆಯಲ್ಲಿ ತಣ್ಣಗಾಗುತ್ತಲ್ಲ. ಈ ಟೈಮಲ್ಲಿ ಆನೆಗಳಿಗೆ ಚಳಿ ಅಂದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಇರೋ ಆನೆಗಳಿಗೆ ಅಲ್ಲಿ 300-400 ಇಂಚು ಮಳೆಯೇ ತಡಿಯಂಥ ಆನೆಗಳು ಇದ್ರ ಚಳಿ ರಾತ್ರಿ ಇವರು ಕಾಡಿಗೆ ಬಿಡ್ತಾರಲ್ಲ, ಕಾಡಲ್ಲಿ ಬಿಸಿ ವಾತಾವರಣ ಇರ್ತದೆ. ಹಾಗೇನು ಅಂಥದ್ದೇನಿಲ್ಲ. ಆದರೆ ಡಿಸೆಂಬರ್ ಜನವರಿಯಿಂದ ಜೂನ್ ತಿಂಗಳವರೆಗೂ ತಣ್ಣನೆ ಗಾಳಿ ಬೀಸಿದಾಗ ಆನೆಗಳಿಗೆ ತಣ್ಣಗಾಗುತ್ತಲ್ಲ, ಹಾಗಾಗಿ ಅಂಥದ್ದೇನು ಸಮಸ್ಯೆ ಆಗಲ್ಲ. ಆದರೂ ನಾನು ಹೇಳೋದಾದ್ರೆ ಇವಕ್ಕೊಂದು ಮೇಲೊಂದು ರೂಫಿಂಗ್ ಬೇಕು. ಅಲ್ಲೊಂದು ಮಾಡಿದಾರಲ್ಲ ಆ ಥರ. ಇವರು ಸರ್ಕಾರದವ್ರು ಮಾಡಿಕೊಡೋಕ್ಕಾಗಲಿಲ್ಲ ಅಂದರೆ ದಾನಿಗಳಿದ್ದಾರೆ. ಇವ್ರು ಏನಾರು ಹೇಳಿದರೆ ನಾವು ಬೇಕಾದರೆ ದಾನಿಗಳನ್ನೆಲ್ಲ ಸೇರಿಸಿ ಇದಕ್ಕೊಂದು 20 ಅಡಿ ಹೈಟಿಂದೊಂದು ರೂಫಿಂಗ್ ಮಾಡಿದರೆ ಆನೆಗಳು ಆರಾಮಾಗಿ ನಿಲ್ಬೋದು. ಸ್ಕೂಲ್ ಮಕ್ಕಳಿಗೆ ಫ್ರೀ ಮಾಡಬೇಕು. ಯಾಕೆಂದರೆ ಅವರು ಮುಂದಿನ ಪ್ರಜೆಗಳು. ಅದರಲ್ಲಿ ಎಷ್ಟೋ ಜನ ವಿಜ್ಞಾನಿಗಳಾಗ್ಬೋದು, DFOಗಳಾಗಿರ್ಬೋದು, ಫಾರೆಸ್ಟ್ಗಳಾಗ್ಬೋದು. ಮುಂದಿನ ಪೀಳಿಗೆ ಅವರಿಗೆ ಫ್ರೀ ಮಾಡಬೇಕು ಅಂತ. ಅವ್ರ ಹಣದಿಂದ ಸರ್ಕಾರ ನಡೆಸೋಕ್ಕಂತ ಏನು ಕಷ್ಟಕಾಲ ಏನು ಸರ್ಕಾರಕ್ಕೆ ಬಂದಿಲ್ಲ. ಇದು ಮೇಲ್ನರ್ ಕಿವಿಗೆ ಕರೆಕ್ಟಾಗಿ ಬಿದ್ದಿಲ್ಲ. ಈಗ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು ಇದ್ದಾರಲ್ಲ, ಈಗ ನಮ್ಮ ಈ ಘನ ಸರ್ಕಾರದಲ್ಲಿ ಒಂದು ಒಳ್ಳೆ ಮಿನಿಸ್ಟ್ರು, ಒಳ್ಳೆ ಹೆಸರು ತಗೊಂಡವರು, ಎಲ್ಲದಕ್ಕೂ ಸ್ಪಂದಿಸೋರು ಅಂದರೆ ಕೆಲವೇ ಮಂದಿಯಲ್ಲಿ ಈಶ್ವರ ಖಂಡ್ರೆಯವರು, ನಮ್ಮ ಮುಖ್ಯಮಂತ್ರಿಯವರು. ಹಾಗೆಯೇ ಅವ್ರ ಕಿವಿಗೆ ಬಿದ್ದಿಲ್ಲ. ಅವ್ರ ಕಿವಿಗೆ ಬಿದ್ದರೆ ಅವ್ರು ಫ್ರೀ ಮಾಡ್ತಾರೆ. ಸರ್ಕಾರದ ಅದರ ಹತ್ರ ಮಾತಾಡೋ ಅಂಥ ಕೆಪಾಸಿಟಿ ಇರೋ ಒಬ್ಬ ಈ ದೇಶದಲ್ಲೇ ರಾಜ್ಯದಲ್ಲೇ ಹೆಸರು ಮಾಡಿರೋ ಒಬ್ಬರು ಪತ್ರಕರ್ತರು, ಬುದ್ಧಿವಂತರು ಒಬ್ಬರು ಇದ್ದಾರೆ, ಅಮೀನ್ ಮಟ್ಟು ಅಂತ. ಅವರು ನಾಳೆನೇ ಹೇಳಿದರೆ ಇದೆಲ್ಲ ಸ್ಕೂಲ್ ಮಕ್ಕಳಿಂದ 10ನೇ ಕ್ಲಾಸು ಇಲ್ಲ PUCಯಿಂದ ಇಲ್ಲ ಕಾಲೇಜ್ ಮಕ್ಕಳಿಗೆಲ್ಲ ಫ್ರೀ ಅಂತ ಮಾಡಿಸ್ಬೋದು, ಮಾಡ್ತಾರೆ. ಅದು ಇನ್ನೂ ಅವ್ರ ಕಿವಿಗೆ ಮುಟ್ಟಿಲ್ಲ. ಅದನ್ನು ಮುಟ್ಟಿಸ್ಬೇಕು. ಹೇಳಿದ್ರು ಸರ್, ದಯವಿಟ್ಟು ಇದೊಂದು ಹೇಳ್ಕೊಳ್ಳಿ. ಇಲ್ಲ, ಅದು ಬಹುಶಃ ಅರಣ್ಯ ಸಚಿವ್ರ ಗಮನಕ್ಕೆ ಹೋಗಿಲ್ಲ. ಅವ್ರಿಗೆ ಗೊತ್ತಾದ್ರೆ ನಾಳೆನೇ ಆದೇಶ ಹೊರಡಿಸ್ತಾರೆ.
ಅದನ್ನ ಅವ್ರ ಕಿವಿಗೆ ಮುಟ್ಟಂಗೆ ಮಾಡ್ಬೇಕಷ್ಟೇ.